ಬಾಗಲಕೋಟೆಯ ನಗರದಲ್ಲಿ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಮೆರವಣಿಗೆಯು ಅದ್ದೂರಿಯಾಗಿ ಜರುಗಿತು. 11ನೇ ದಿನದ ನಿಮಿತ್ತ ಮಹಾಗಣಪನ ವಿಸರ್ಜನಾ ಮೆರವಣಿಗೆಗೆ ವಿವಿಧ ಕಲಾ ತಂಡಗಳು, ವಾದ್ಯ ಮೇಳಗಳು ಗಮನ ಸೆಳೆದವು. ಲಕ್ಷ್ಮೀನಗರದಿಂದ ಪ್ರಾರಂಭವಾದ ಮೆರವಣಿಗೆ ಪ್ರಮುಖ ರಸ್ತೆಯಲ್ಲಿ ಸಂಚಾರ ಮಾಡಿ ಬಸವೇಶ್ವರ ವೃತ್ತ, ಎಂಜಿ ರಸ್ತೆ ಸೇರಿದಂತೆ ಇತರ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಮಹಾಗಣಪನ ವಿಸರ್ಜನಾ ಕಾರ್ಯಕ್ರಮಕ್ಕೆ ವಿಜಯಪುರದ ಶಾಸಕರಾಗಿರುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಗಿಯಾಗಿದ್ದರು. ವಿವಿಧ ಕಲಾ ತಂಡಗಳು ಸೇರಿದಂತೆ ಇತರ ಅಲಂಕಾರ ಮಾಡಿರುವುದನ್ನು ನೋಡುವುದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು, ಮಹಿಳೆಯರು ಆಗಮಿಸಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಬಿಗಿ ಭದ್ರತೆ ಏರ್ಪಡಿಸಿದ್ದರು. ಬಸವೇಶ್ವರ ವೃತ್ತದಲ್ಲಿ ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಭಾಷಣ ಮಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಆಡಳಿತ ವಿರುದ್ಧ ಹರಿಹಾಯ್ದರು. ಪದಾಧಿಕಾರಿಗಳೇ, ಗಂಡುಗಲಿ ಬಾಗಲಕೋಟೆಯ ನಾನೆಲ್ಲ ಯುವಕರೇ, ಪತ್ರಕರ್ತರೇ, ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಬಂದಂತ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರು, ಯಾಕಂದ್ರೆ ಅವರು ಡಿಜೆ ತೊಂದರೆ ಮಾಡಬಾರ್ದು ಅಂತ ಹೇಳಕ ನಿನ್ನೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿರಿ ಅಂದ್ರೆ ಇವತ್ತು ನಮ್ಗೆ ಸುಮ್ಮನೆ ಕೊಡಬೇಕು. ವಿಧಾನಸಭೆ ಒಳಗೆ ದಿನ 5 ಸಲ ಅವ್ರಿಗೆ ಕೇಳ್ತೀವಿ, ಗಣಪತಿ ಒಂದು 11 ದಿವಸ ಡಿಜೆ ಹಚ್ಚಿದ್ರೆ ಏನು ಬ್ಯಾನ್ ಆಗ್ತೈತಿ ಬಾ ಮತ್ತೆ. ಹಿಂದೂಸ್ತಾನ ಐತಿ, ಹಿಂದೂಗಳ ಹಬ್ಬ ಮಾಡೆ. ಯಾಕಂದ್ರ ಯಾವ ರಾಜಕಾರಣಿನೂ ಗಣಪತಿ ಉತ್ಸವಕ್ಕೆ ಎಲ್ಲಿ ಕರೆಯುವುದಿಲ್ಲ, ರಾಜಕಾರಣಿಗಳನ್ನ ಕರೆಯುವುದಿಲ್ಲ. ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಎಲ್ಲ ಕಡೆಯಲ್ಲೂ ಇವತ್ತು ಪ್ರೀತಿಯಿಂದ ಮೈಸೂರು, ಚಾಮರಾಜನಗರ ಹಿಡಿದು ಬಿದರ್ ಬಸವ ಕಲ್ಯಾಣವರೆಗೆ ಯಾಕೆ ಕರೀಲಾಕತ್ತಾರ ಅಂದ್ರೆ ಗಟ್ಟಿಯಾಗಿ ಹಿಂದುತ್ವನ ಮಾತಾಡ್ತೀನಿ ಅಂತ ಕರೀಲಾಕತ್ತಾರ. ಕೆಲವೊಂದು ಮಂದಿ ಅದರ ಲೀಡರ್ಗಳು ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟ್ ಬೇಕು, ಹಿಂದೆ ಏನಿಲ್ಲ. ಅವಾಗ ಏನಂತ ಗೊತ್ತಂದ್ರೆ ಎಲ್ಲರೂ ಬೇಕು ರೀ ನಮಗೆ. ಓಟ್ ಹಾಕಿದವ್ರು ಮೊದಲ ಅವರಿಗೆ ಧನ್ಯವಾದ ಹೇಳಬೇಕು. ಸಿದ್ದರಾಮಯ್ಯನವರು ಕರ್ನಾಟಕ ಮುಖ್ಯಮಂತ್ರಿ ವಿಧಾನಸಭೆದಾಗ ಕೇಳಿದ್ರು, ಏನ್ ಮಿಸ್ಟರ್ ಯತ್ನಾಳ್, ಏನೋ ಟೊಪ್ಪಿಗೆ ಹಾಕೊಂಡವ್ರು ಓಟ್ ಬೇಡ ಅಂದಿರ್ತಲ್ಲ. ನಾ ಹೇಳಿದೆ ಮುಖ್ಯಮಂತ್ರಿಗಳಿಗೆ, ಹೌದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾ ಟೊಪ್ಪಿಗೆ ಹಾಕೊಂಡು ಯಾವ ಟೊಪ್ಪಿಗೆ ನಿಮಗೆ ಗುರ್ತದೆ, ಈ ಟೊಪ್ಪಿಗೆ ಅಲ್ಲ. ಅವರು ಓಟ್ ಬೇಡ ಅಂದಿದ್ದು ಖರೆ, ನಾ ಏನು ನಿಮಗೆ ಅನ್ಸೋದಿಲ್ಲ, ನಿಮ್ಮ ಉಪಮುಖ್ಯಮಂತ್ರಿಗೆ ಅನ್ಸೋದಿಲ್ಲ, ಏನೂ ಗೊತ್ತಿಲ್ಲಾರಂತ ಗೃಹ ಮಂತ್ರಿಗೆ ಮೊದಲೇ ಅನ್ಸೋದಿಲ್ಲ. ಹಂಗಾದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಹಂಗಾಗ್ತೀರಿ ಯತ್ನಾಳ್ ತಂದ್ರು. ಟೊಪ್ಪಿಗೆ ರಹಿತ ಹಿಂದೂಗಳ ಓಟಿನಿಂದ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ಪೊಲೀಸ್ ಸ್ಟೇಷನ್ ಕಲ್ಲು ಹೋಗದವ್ರು, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದವ್ರ ಕೇಸುಗಳನ್ನ ವಾಪಸ್. ನಾವು ಯಾರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋನಪ್ಪ ಹಿಂದೂಗಳು? ನಾವು ಯಾರು ಪೊಲೀಸರಿಗೆ ಕೈ ಮ್ಯಾಗ ಅವ್ರ ಮೈ ಮ್ಯಾಗ ಕೈ ಮಾಡಿವ? ಪೊಲೀಸರಿಗೆ ಏನು ಗೌರವ ಕೊಡೋರು ಯಾರು? ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು? ನಮಗೆ ಮ್ಯಾಗ ಯಾಕಪ್ಪ ಇವೆಲ್ಲ ನಾಟಕ? ನಾ ಬಂದು ನಮ್ಮ ಸರ್ಕಾರ 28ರ ಬರಲಿ, ಎಲ್ಲ ಹಿಂದೂಗಳ ಮ್ಯಾಗಿನ ಎಲ್ಲ ಕೇಸ್ ಕೇಸ್ ಹಾಕೋರಿ. ನೀವೇನು ಹಾಕೋಬೇಕು, ನಾನೇನಿಲ್ಲ, ನನ್ನ ಮ್ಯಾಗೆ ಹಾಕಿ ಹಾಕ್ತಾರ್ದಿಲ್ಲ. ಏನಾಗುದಿಲ್ಲ, ಏನಾಗುದಿಲ್ಲ, ನಾವೇನ್ ತಪ್ಪು ಮಾತಾಡಿಯಪ್ಪ.
ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ಪಟ್ಟಣದಲ್ಲಿ ಎಸ್ಎಸ್ಕೆ ಸಮಾಜದ ವತಿಯಿಂದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಜಗದಂಬಾ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣಪತಿಗೆ ಪೂಜೆ ಪುನಸ್ಕಾರ ಎಲ್ಲ ಸಮಾಜದ ಬಾಂಧವರು ಸಲ್ಲಿಸಿದರು. ನಂತರ ಮೆರವಣಿಗೆ ಪ್ರಾರಂಭಿಸಿದರು. ಎಸ್ಎಸ್ಕೆ ಸಮಾಜದ ಅಧ್ಯಕ್ಷರಾದಂತಹ ಪರಶುರಾಮ್ ಪವಾರ್ ಅವರ ನೇತೃತ್ವದಲ್ಲಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರು ಹಾಗೂ ಯುವಕರು ವಿವಿಧ ಬಗೆಯ ನೃತ್ಯ ಮಾಡಿ ಗಮನ ಸೆಳೆದರು. ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಿ ನಂತರ ಗಣಪತಿನಿಗೆ ವಿಸರ್ಜನೆ ಮಾಡಿದರು.
ನ್ಯಾಯಮೂರ್ತಿ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿಯನ್ನು ಜಾರಿಗೊಳಿಸುತ್ತಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನ ಎದುರು ಬಂಜಾರ ಸಮಾಜದ ಬಾಂಧವರಿಂದ ಪ್ರತಿಭಟನೆ ನಡೆಸಲಾಯಿತು. ನವನಗರದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿ ವರದಿ ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿದರು. ಬಂಜಾರ ಸಮಾಜದ ಶ್ರೀಗಳು ಹಾಗೂ ಮುಖಂಡರಾದಂಥ ಹೂವಪ್ಪ ರಾಠೋಡ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ನಂತರ ಜಿಲ್ಲಾಡಳಿತ ಭವನ ಮುಂದೆ ಪ್ರತಿಭಟನಾ ಸಭೆಯಾಗಿ ಮಾರ್ಪಟ್ಟಿತು. ಈ ಸಮಯದಲ್ಲಿ ಬಂಜಾರ ಸಮಾಜದ ಮುಖಂಡರು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ತಮ್ಮ ವಿವಿಧ ಬೇಡಿಕೆ ಇರುವ ಮನವಿ ಪತ್ರವನ್ನು ಸರ್ಕಾರಕ್ಕೆ ಜಿಲ್ಲಾಡಳಿತ ಮೂಲಕ ಸಲ್ಲಿಸಲಾಯಿತು. ಯಾರಿಗೆ ನ್ಯಾಯ ಮಾಡಕ್ ನಿಂತಿದ್ರು ನೀವು? ಇವತ್ತು ನಾವೊಂದು ಬೋರ್ಡ್ ಹಾಕಿದ್ವಿ ಎಲ್ಲ ಕಡೆ ನಮ್ಮ ತಾಂಡಗಳಲ್ಲಿ, ನಮ್ಮ ಅಡ್ಡಿಗಳಲ್ಲಿ ಬಿಜೆಪಿ ಹಠಾವ್ ತಾಂಡಗಳಿಂದ ಬಂದಂತಹ ಯಾವತ್ತು ಬಂಜಾರ ಸಮಾಜದ ಯಾವತ್ತು ಪೂಜ್ಯರೇ, ಗುರು ಹಿರಿಯರೇ, ಇವತ್ತು ಅನ್ಯಾಯವಾದಂತಹ ಯಾವತ್ತು ಈ ಜಾತಿಯ ಎಲ್ಲ ಮುಖಂಡರುಗಳೇ ಸರ್ಕಾರಕ್ಕೆ ಮೀಸಲಾತಿಯನ್ನು ಜಾರಿ ಮಾಡಿದ ಪ್ರತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಾಗಲಕೋಟೆ ಜಿಲ್ಲೆಯಿಂದ ಆಗಮಿಸಿ ನಾವು ಇಲ್ಲಿ ಬಂಜಾರ ಸಮಾಜದ ಪರವಾಗಿ ಏನು ಮನವಿ ಸಲ್ಲಿಸಿದ್ದೀರಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಆ ಮನವಿಯನ್ನು ತಕ್ಷಣ ಹಿಂದೆ ಸರ್ಕಾರಕ್ಕೆ ತಮ್ಮದೇನು ಸವಾಲು ಇದೆಯಲ್ಲ ಸರ್ಕಾರ ಗಮನಕ್ಕೆ ತೊಗೊಂಬರುತ್ತೆ. ಧನ್ಯವಾದಗಳು. ಸೇವಾಲಾಲ್ ಮಹಾರಾಜ್ ಕಿ. ನಾವು ಈಗಾಗಲೇ ಹೋದ ಸಲ ಬಿಜೆಪಿ ಸರ್ಕಾರನ ಬೊಂಬೈನ ಹೆಂಗ ತುಳಿದೀವಿ. ಸಿದ್ದರಾಮಯ್ಯ ಅವರೇ ನಿನ್ನ ಕುರಿ ಕಾಯ ಕಳಿಸ್ಲಿಲ್ಲ ಅಂದ್ರೆ ನಾವು ಲಮಾಣಿ ಅಲ್ಲ, ನಿನ್ನ ಕುರಿ ಸುಮ್ಮನೆ ಆತಗ ಕಳಿಸ್ತೀವಿ. ಬರೆದಿಟ್ಕೊಂಡೇನು ಇವತ್ತೇನಾರು ಇದ್ರ ನಮ್ಮನ್ನ ಎಲ್ಲಾರನ್ನ ಹೊಡೆದಾಡ್ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರ ನಟ್ಟ ಅವ್ರ ನಟ್ಟ ಅವ್ರಿಗಟ್ಟ ಇವ್ರಿಗಟ್ಟ ಹೊಡೆದು ಕೊಡಂತಂದಾರೇನು? ಸಂವಿಧಾನದೊಳಗೆ ಎಲ್ಲಾರು ಸರಿ ಸಮಾನ ಇರ್ಲಿ ಅಂತ ಹೇಳಿದಾರೆ ಡಾಕ್ಟರ್ ಬಾಬಾ ಸಾಹೇಬ್. ನೀ ಎಲ್ಲಿಂದ ಬಂದಿ ಸಿದ್ದರಾಮಯ್ಯ ಕುರಿ ಕಾಯೋಣ. ಈಗ ಏನೇ ಆಗ್ಲಿ ಇದಕ್ಕ ಸರ್ಕಾರ ಇರುವವರೆಗೆ, ಸರ್ಕಾರ ಎಲ್ಲಿ ತನಕ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಲ್ಲಿವರೆಗೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ತಳಗೆ ಇಳಿಸಿ DK ಶಿವಕುಮಾರನ್ ಮುಖ್ಯಮಂತ್ರಿ ಮಾಡಿದ ಕಾಂಗ್ರೆಸ್ ಉಳಿದಾಯ್ತಿಲ್ಲ, ಕಾಂಗ್ರೆಸ್ ಸರ್ವನಾಶ ಆಗುತ್ತೆ. ನಿಮ್ ಗಮನಕ್ಕಿರ್ಲಿ. ಸಿದ್ದರಾಮಯ್ಯ ಅವರೇ, ನೀನು ಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯಲ್ಲ, ಮಹಾ ನಾಲ್ಕು ಮುಖ್ಯಮಂತ್ರಿ ನೀನು. ಪಂಚ ಗ್ಯಾರಂಟಿ ಮಾಡಿ ಎಲ್ಲರಿಗೂ ದುಡ್ಡು ಕೊಡ್ತೀವಿ. ಎಲ್ಲರ ಗಂಡುಗಳು ಏನ್ ಮಾಡಾಕತ್ತಾರ? ಇವ್ರು ಹೆಂಗಸರಿ ಎಲ್ಲ ಬಸ್ ಹತ್ತು ಹೋದಿನ ಗಂಡುಗಳು ಹೋಗ್ಕೊಳಕ ಏನೇ ಇದ್ದನ್ನು ಯಾವುದೇ ಕಾರಣಕ್ಕ ನಿಮ್ ಪಂಚ ಗ್ಯಾರಂಟಿ ನಮಗ್ ಬೇಕಾಗಿಲ್ಲ. ನಿಮ್ ಪಂಚ ಗ್ಯಾರಂಟಿ ನಮಗ್ ಬೇಕಾಗಿಲ್ಲ. ನಿಮ್ ಪಂಚ ಗ್ಯಾರಂಟಿ ನಮಗ್ ಬೇಕಾಗಿಲ್ಲ. ಯಾವುದೇ ಕಾರಣಕ್ಕ ಮುಖ್ಯಮಂತ್ರಿ ಆದ್ರೆ ಎಲ್ಲರಿಗೂ ಸರಿ ಸಮಾನ ನೋಡ್ಬೇಕು. ನೀ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡಕ್ ಬಂದಿ. ಯಾವುದೇ ಕಾರಣಕ್ಕ ಕಾಂಗ್ರೆಸ್ ಸರ್ಕಾರ ಹಾಳು ಮಾಡಕ್ ಬಂದವನು ಮುಖ್ಯಮಂತ್ರಿ ಇಡಬಾರ್ದು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಗುಡೂರು ಗ್ರಾಮದಲ್ಲಿ ಮಳೆಗಾಲದಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಕಳೆದ 9 ದಿನಗಳಿಂದ ಕುಡಿಯುವ ನೀರು ಇಲ್ಲದೆ ಸ್ಥಳೀಯರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ವಾರ್ಡ್ ನಂಬರ್ 9ರಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ಸ್ಥಳೀಯರು ಪ್ರತಿನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯತಿ PDO ಹಾಗೂ ಅಧ್ಯಕ್ಷರ ಗಮನಕ್ಕೆ ತಂದರೂ ಪ್ರಯೋಜನ ಆಗುತ್ತಿಲ್ಲ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಶಾಸಕ ವಿಜಯಾನಂದ ಕಾಶ್ಯಪ್ನವರು ಇತ್ತ ಕಡೆ ಗಮನ ಹರಿಸಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.
ಕೊಳಚೆಮಯ ನೀರು ಬರುತ್ತಿರುವುದರಿಂದ ಕುಡಿಯುವುದಕ್ಕೆ ಯೋಗ್ಯವಲ್ಲ. ಈ ಬಗ್ಗೆ ಸ್ಥಳೀಯ ಸಿಬ್ಬಂದಿಗಳಿಗೆ ಬಿಂದಿಗೆಯಲ್ಲಿ ನೀರು ತಂದು ಕೊಳಚೆಮಯ ಆಗಿರುವಂಥ ನೀರು ಕುಡಿಸುವ ಪ್ರಯತ್ನ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ, ಇಲ್ಲವೇ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಸಿದ್ದಾರೆ. ಈ ಸಂಬಂಧಪಟ್ಟಂತೆ ಸ್ಥಳೀಯರು ಗ್ರಾಮ ಪಂಚಾಯತಿ ಕಚೇರಿಗೆ ಆಗಮಿಸಿ ಕೊಳಚೆಮಯವಾದಂತಹ ನೀರನ್ನು ತೋರಿಸುವ ಮೂಲಕ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. चल ಗಣೇಶ್ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭದಲ್ಲಿ ಯುವಕನೋರ್ವನಿಗೆ ಚಾಕು ಇರಿತ ಮಾಡಿರುವಂತಹ ಘಟನೆ ಬಾಗಲಕೋಟೆ ತಾಲೂಕಿನ ಮುರ್ನಾಳ್ ಪುನರ್ವಸತಿ ಕೇಂದ್ರದಲ್ಲಿ ನಡೆದಿದೆ. ಅನ್ಯ ಕೋಮಿನ ಯುವಕನಿಂದ ಚಾಕು ಇರಿತವಾಗಿದ್ದು, ನವೀನ್ ಕೊಡ್ಲೆಪ್ಪನವರ್ ಎಂಬುವನು ಯುವಕ ಚಾಕು ಇರಿತದಿಂದ ಗಾಯಗೊಂಡಿದ್ದಾನೆ. ಗಾಯಾಳು ನವೀನ್ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಗಣೇಶ್ ವಿಸರ್ಜನೆ ಮಾಡುತ್ತಿರುವ ಸಮಯದಲ್ಲಿ ಆಸಿಫ್ ಬೆಳಗಾವ್ ಎಂಬ ಯುವಕ ಕುಡಿದು ಬಂದು ವಿನಾಕಾರಣ ಗಲಾಟೆ ಮಾಡಿದ್ದಾನೆ. ಈ ಸಮಯದಲ್ಲಿ ಆಸಿಫ್ ಹಾಗೂ ನವೀನ್ ನಡುವೆ ಗಲಾಟೆ ಉಂಟಾಗಿ ಪರಿಸ್ಥಿತಿ ವಿಕೋಪಕ್ಕೆ ಹೋದ ಸಮಯದಲ್ಲಿ ಚಾಕು ತೆಗೆದು ಬೆನ್ನಿಗೆ ಹಾಕಿದ್ದಾನೆ. ಮುರ್ನಾಳ ಪುನರ್ವಸತಿ ಕೇಂದ್ರದಲ್ಲಿ ವೀರ್ ಸಾವರ್ಕರ್ ಗಜಾನನ ಯುವಕ ಮಂಡಳಿ ವಿಸರ್ಜನೆ ಮಾಡುತ್ತಿರುವ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಈ ಸಂಬಂಧಪಟ್ಟಂತೆ ಕಲಾದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಓರ್ವ ಆರೋಪಿಯನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂತಹ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದಾರೆ. ಈದ್ ಮಿಲಾದ್ ಹಬ್ಬದ ನಿಮಿತ್ತ ಹಾಕಿದ್ದ ತೋರಣ ಹರಿದು ಹಾಕಿರುವ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಮುಸ್ಲಿಂ ಸಮುದಾಯದಿಂದ ದಿಢೀರನೆ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನವನಗರದ ಬಸ್ ನಿಲ್ದಾಣ ಬಳಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ನಂತರ ಬಾಗಲಕೋಟೆ ಎಸ್ಪಿ ಕಚೇರಿಗೆ ಆಗಮಿಸಿ ತಪ್ಪಿಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ತೋರಣ ಹರಿದು ಹಾಕಿರುವ ವಿಚಾರವಾಗಿ ಸಿಪಿಐ ಗುರುನಾಥ್ ಚವ್ಹಾಣ್ ಸರಿಯಾಗಿ ಸ್ಪಂದನೆ ಮಾಡದೆ ನಿರ್ಲಕ್ಷ್ಯದ ಹೇಳಿಕೆ ನೀಡಿದ್ದಾರೆ. ಅವರ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಎಸ್ಪಿ ಕಚೇರಿಗೆ ಆಗಮಿಸಿದ ಮುಸ್ಲಿಮರು ಸಿಪಿಐ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಪ್ರತಿಭಟನಾಕಾರರಿಂದ ಮಾಹಿತಿ ಪಡೆದುಕೊಂಡು ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದರು. ಮುಸ್ಲಿಂ ಸಮುದಾಯದ ಮುಖಂಡರು ತಪ್ಪಿಸ್ಥರ ವಿರುದ್ಧ ಹಾಗೂ ಸಿಪಿಐ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಮನವಿ ಸಲ್ಲಿಸಿದರು. ಈ ಬಗ್ಗೆ ಗಮನ ಹರಿಸುವುದಾಗಿ ಎಸ್ಪಿ ಭರವಸೆ ನೀಡಿದ ಹಿನ್ನೆಲೆ ಪ್ರತಿಭಟನೆ ಹಿಂದಕ್ಕೆ ಪಡೆದುಕೊಂಡರು. क्या बात करें तमिल बोला आप मैटर सॉल्व कराने के लिए
आपण